1937ರಲ್ಲಿ ಮದ್ಯಪಾನ ನಿಷೇಧ ಎಂಬ ಕಾನೂನನ್ನು ಹಿಂದಕ್ಕೆ ಪಡೆಯಿತು ಅಮೆರಿಕನ್ ಸರ್ಕಾರ. 6ನೇ ಶತಮಾನದಲ್ಲಿ ಮದ್ಯ ಇಲ್ಲದ ಬದುಕಲಿಕ್ಕೆ ಸಾಧ್ಯವೇ ಇಲ್ಲದಿದ್ದ ಒಂದು ಜನತೆ, ಮದ್ಯಪಾನ ಇಲ್ಲದವರಿಗೆ ಮದ್ಯಪಾನ ಇಲ್ಲದ ಒಂದು ಬದುಕನ್ನು ಅವರಿಗೆ ಊಹಿಸಲು ಸಾಧ್ಯ ಇಲ್ಲ. ಅಂತಹ ಒಂದು ಜನತೆಯನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪವಿತ್ರ ಕುರ್ಆನ್ನ ಕೆಲವು ಸೂಕ್ತಗಳ ಮೂಲಕ ಮದ್ಯಪಾನವನ್ನು ವಿರೋಧಿಸುವ, ಮದ್ಯ ಸೇವಿಸದ ಒಂದು ಜನರನ್ನಾಗಿ ಪರಿವರ್ತಿಸ್ತಾರೆ. ಪವಿತ್ರ ಕುರ್ಆನ್ನ ಕೆಲವು ಸೂಕ್ತಗಳು ಬಂದಾಗ ಅರೇಬಿಯಾದಲ್ಲಿ ಮದ್ಯದ ಹೊಳೆ ಹರಿಯಿತು ಅಂತ. ಯಾಕೆಂದ್ರೆ ನೀವು ಮನುಷ್ಯನ ಮನಸ್ಸಿನೊಂದಿಗೆ ಮಾತಾಡಬೇಕು, ಮನುಷ್ಯನ ಬುದ್ಧಿಯೊಂದಿಗೆ ಮಾತಾಡಬೇಕು. ಮನುಷ್ಯನನ್ನು ಸುಧಾರಿಸುವ ದಾರಿಗಳದು. ಈ ದಾರಿಗಳ ಮೂಲಕ ಮನುಷ್ಯನನ್ನು ಸುಧಾರಿಸುವಾಗ ಉಂಟಾಗುವ ಬದಲಾವಣೆ, ಯಾವಾಗಲೂ ನೀವು ಪಾಸಿಟಿವ್ ಆಗಿರುವಾಗ ನಿಮಗೆ ನಿಮ್ಮ ಮನಸ್ಸಿಗೆ ಉಂಟಾಗುವ ಸಂತೃಪ್ತಿ, ಆ ಸಂತೃಪ್ತವಾದ ಮನಸ್ಸು ನಿಮಗಿದ್ದರೆ ಎಷ್ಟೋ ರೋಗಗಳಿಂದ ನಿಮಗೆ ಪಾರಾಗಬಹುದು ಅಂತ ಯಶಸ್ವಿ ಜೀವನದ ಸೂತ್ರಗಳಿದಲ್ಲ. ಅಮೆರಿಕಾದಲ್ಲಿ ಒಂದು ಸರ್ವೆ ಮಾಡಲಾಯಿತು 2005ರಲ್ಲಿ. ಅಮೆರಿಕಾದಲ್ಲಿ ಸರ್ವೆ ಮಾಡುವಾಗ ಕೆಲವು ಯುವಕರೆಲ್ಲ ಮದ್ಯಪಾನ ಮಾಡುವುದಿಲ್ಲ ಅಂತ. ಅಮೆರಿಕಾದಲ್ಲಿ ಮದ್ಯಪಾನ ಮಾಡದ ಯುವಕರು ಇದ್ದಾರೆ ಅಂತ ಹೇಳಿದ್ರೆ ಬಹಳ ಅದ್ಭುತ. ಕೆಲವು ಯುವಕರು ಮದ್ಯಪಾನ ಮಾಡುವುದಿಲ್ಲ ಅಮೆರಿಕಾದಲ್ಲಿ. ಹಾಗೆ ಆ ಯುವಕರ ಬಗ್ಗೆ ಸರ್ವೆ ನಡೆಸಿದಾಗ ತಿಳಿದ ವಿಚಾರ ಏನೆಂದರೆ, ಯಾವ ಮನೆಯಲ್ಲಿ ಕಮ್ಯುನಿಕೇಶನ್ ನಡೀತಾ ಇದೆಯೋ ಆ ಮನೆಯಲ್ಲಿ ಬೆಳೆದ ಮಕ್ಕಳಾಗಿದ್ದರು ಅವರು ಅಂತ. ಯಾವ ಮನೆಯಲ್ಲಿ ಪರಸ್ಪರ ಕಮ್ಯುನಿಕೇಶನ್ ನಡೆಯುತ್ತದೆ, ಪತಿ ಮತ್ತು ಪತ್ನಿಯ ಮಧ್ಯೆ, ತಂದೆ ಮತ್ತು ಮಕ್ಕಳ ಮಧ್ಯೆ, ಅಮ್ಮ ಮತ್ತು ಮಕ್ಕಳ ಮಧ್ಯೆ, ಅಣ್ಣ ತಮ್ಮಂದಿರ ಮಧ್ಯೆ, ಯಾವ ಮನೆಯಲ್ಲಿ ಕಮ್ಯುನಿಕೇಶನ್ ಇದೆ, ಮಾತುಕತೆಗಳಿವೆ, ಚರ್ಚೆಗಳಿವೆ, ಆ ಮನೆಯಲ್ಲಿ ಬೆಳೆದು ಬಂದ ಯುವಕರು ಮದ್ಯಪಾನಿಗಳಾಗಿರಲಿಲ್ಲ ಅಂತ. ಪ್ರವಾದಿಯವರ ಬಳಿ ಬಂದೊಬ್ಬರು ಪ್ರಶ್ನೆ ಮಾಡಿದ್ರು, ಪ್ರವಾದಿಯವರೇ, ನಾನು ಧಾರಾಳ ತಿಂತೇನೆ, ಎಷ್ಟು ತಿಂದ್ರೂ ಸಮಾಧಾನ ಇಲ್ಲ, ನಾನು ಬಹಳಷ್ಟು ತಿಂತೇನೆ, ಆದರೆ ಎಷ್ಟು ತಿಂದ್ರೂ ನನಗೆ ಸಮಾಧಾನ ಇಲ್ಲ, ಶರೀರದಲ್ಲಿ ಅದರ ಕಾಣುವುದೂ ಇಲ್ಲ, ಅದರ ಪ್ರಯೋಜನ ಕೂಡ ಹೆಚ್ಚು ಆಗ್ತಾ ಇಲ್ಲ, ನಾನೇನು ಮಾಡಬೇಕು? ಪ್ರವಾದಿಯವರು ಹೇಳಿದ್ರು, ಕುಲು ಜಮೀಆ, ನೀನೆಲ್ಲರ ಜೊತೆ ಕೂಡಿ ತಿನ್ನು. ನಿನ್ನ ಪತ್ನಿ, ನಿನ್ನ ಮಕ್ಕಳು, ನಿನ್ನ ಅಪ್ಪ, ನಿನ್ನ ಅಮ್ಮ, ಅವರೆಲ್ಲರೂ ಒಟ್ಟಿಗೆ ಕುಳಿತುಕೊಂಡು ತಿನ್ನಿ, ಅದರಲ್ಲಿ ಸಮೃದ್ಧಿ ಇದೆ ಅಂತ ಕಲಿಸಿಕೊಟ್ಟರು. ಅದರಲ್ಲಿ ಸಮೃದ್ಧಿ ಇದೆ ಅಂತ. ಇದೆಲ್ಲ ಬಹಳ ಸಣ್ಣ ಸಣ್ಣ ವಿಷಯಗಳು ಅಂತ ನಾವು ಪರಿಗಣಿಸ್ತೇವೆ. ಆದರೆ ಮನುಷ್ಯನ ಬದುಕು ಸುಧಾರಣೆ ಆಗಲಿಕ್ಕೆ, ಮನುಷ್ಯನ ಬದುಕು ಸಂತೃಪ್ತಿಯಿಂದ ಕೂಡಲು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಡುವಂತಹ ಬಹಳ ಉದಾತ್ತವಾದ ಮಾರ್ಗದರ್ಶನಗಳಿವು. ಅದೇ ರೀತಿ ಕುರ್ಆನ್ ಹೇಳಿತು, ಇಜ್ತನಿಬು ಕಸೀರಂ ಮಿನಲ್ ಲನ್ನಿ, ಯಾವಾಗಲೂ ನೀವು ಸಂಶಯಗಳಿಂದ ದೂರ ಇರಬೇಕು. ನಮ್ಮೆಲ್ಲಾ ಸಮಸ್ಯೆಗಳ ಮೂಲ ಕಾರಣ ಏನೆಂದರೆ ಸಂಶಯಗಳು. ಹಿಂದುವಿನ ಬಗ್ಗೆ ಮುಸ್ಲಿಮನಿಗೆ ಸಂಶಯ, ಮುಸ್ಲಿಮನ ಬಗ್ಗೆ ಹಿಂದೂಗಳಿಗೆ ಸಂಶಯ, ಆ ಜಾತಿಯವರಿಗೆ ಈ ಜಾತಿಯ ಬಗ್ಗೆ ಸಂಶಯ, ಆ ಪಾರ್ಟಿಯವರಿಗೆ ಈ ಪಾರ್ಟಿಯವರ ಬಗ್ಗೆ ಸಂಶಯ. ಈ ಸಂಶಯಗಳು ಸಮಾಜವನ್ನು ಒಡೆದು ಹಾಕ್ತಾ ಇದೆ. ಕುರ್ಆನ್ ಹೇಳಿತು, ಇಜ್ತನಿಬು ಕಸೀರಂ ಮಿನಲ್ ಲನ್ನಿ, ಸಂಶಯಗಳಿಂದ ಮುಕ್ತರಾಗಿ ನೀವು ಬದುಕಬೇಕು. ಅದೇ ರೀತಿ ಕುರ್ಆನ್ ಹೇಳಿತ್ತು, ವಲಾ ಯಗ್ತಬ್ ಬಅಲುಕುಂ ಬಅಲ, ನೀವು ಯಾರ ಬಗ್ಗೆಯೂ ಪರದೂಷಣೆ ಮಾಡಬಾರದು. ಪರದೂಷಣೆ ಅತ್ಯಂತ ದೊಡ್ಡ ಅಪರಾಧ ಅಂತ ಕುರ್ಆನ್ ಹೇಳಿ. ಪರದೂಷಣೆ ಅಂದರೇನು? ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಬಗ್ಗೆ ನೀವು ದೂರುವುದು. ಒಂದು ಕಡೆ ನನ್ನ ಅನುಪಸ್ಥಿತಿಯಲ್ಲಿ, ನಾನಲ್ಲಿಲ್ಲ, ನಾನು ಇಲ್ಲದ ನನ್ನ ಅನುಪಸ್ಥಿತಿಯಲ್ಲಿ ನೀವು ನನ್ನ ಬಗ್ಗೆ ದೂರುವುದು, ದೂರುಗಳನ್ನು ಹೇಳುವುದು, ಅದು ನನ್ನಲ್ಲಿ ಇರುವ ವಿಷಯವನ್ನು ಹೇಳುವುದಾದರೂ ಅದು ಪರದೂಷಣೆ ಅಂತ. ಯಾರ ಬಗ್ಗೆಯೂ ನೀವು ಪರದೂಷಣೆ ಮಾಡಬಾರದು. ಅದು ಮೃತ ಸಹೋದರನ ಮಾಂಸ ತಿನ್ನುವುದಕ್ಕೆ ಸಮಾನ ಅಂತ ಹೇಳಿತ್ತು ಕುರ್ಆನ್. ನಿಮ್ಮ ಸಹೋದರನ, ಸತ್ತು ಹೋದ, ಮರಣ ಹೊಂದಿದ ನಿಮ್ಮ ಸಹೋದರ, ಅವನ ಮಾಂಸ ತಿನ್ನಲಿಕ್ಕೆ ನಿಮಗೆ ಸಾಧ್ಯವೇ? ಅವನ ಮಾಂಸ ತಿನ್ನುವುದಂದರೆ ನಿಮಗೆ ಅದನ್ನು ಊಹಿಸಲಿಕ್ಕೆ ಸಾಧ್ಯವೇ? ಕುರ್ಆನ್ ಹೇಳಿತು, ನೀವು
ನಿಮ್ಮ ಸಹೋದರನ ಬಗ್ಗೆ ಪರದೂಷಣೆ ಮಾಡುವುದಂದರೆ ಅದು ಅವನ ಮಾಂಸ ತಿನ್ನುವುದಕ್ಕೆ ಸಮಾನವಾಗಿದೆ. ಯಾಕೆಂದರೆ ಆ ವ್ಯಕ್ತಿಯಲ್ಲಿ ಇಲ್ಲ, ನಿಮ್ಮ ಸಹೋದರ ಅಲ್ಲಿ ಇಲ್ಲ. ಆದ್ದರಿಂದ ನಿಮ್ಮ ಅವನನ್ನು ಸಮರ್ಥಿಸಲಿಕ್ಕೆ, ಅವ ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ನಿಮ್ಮ ಸಹೋದರ ಅಲ್ಲಿ ಇರುವುದಿಲ್ಲಲ್ಲ. ಅವ ಇಲ್ಲದ ಸಂದರ್ಭದಲ್ಲಿ ನೀವೊಬ್ಬನ ಬಗ್ಗೆ ಪರದೂಷಣೆ ಮಾಡುವುದು, ಅವನು ಹಾಗೆ, ಅವನು ಹೀಗೆ, ಅವನು ಅದು ಮಾಡಿದ, ಅವನಿದು ಮಾಡಿದ. ಈ ಮಾರಕವಾದಂತಹ ರೋಗ ಇದು ನಿಮ್ಮ ಸಹೋದರನ ಮಾಂಸ ತಿನ್ನುವುದಾಗಿದೆ. ಆದ್ದರಿಂದ ಪರದೂಷಣೆ ಮಾಡಬೇಡಿ. ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಈ ಮಾರ್ಗದರ್ಶನಗಳು ಯಶಸ್ವಿ ಜೀವನದ ಸೂತ್ರಗಳು. ಬಹಳ ವಿಶಾಲವಾದ ಮನಸ್ಸು, ಬಹಳ ಶುದ್ಧವಾದ ಮನಸ್ಸು. ಮನ್ನ ಜಾತು ಯಾ ರಸೂಲಲ್ಲ ಅಂತ ಕೇಳಿದ್ರು ಒಬ್ಬರು ಬಂದು ಪ್ರವಾದಿಯವರೊಂದಿಗೆ. ಪ್ರವಾದಿಯವರೇ ಸಕ್ಸಸ್ಫುಲ್ ಜೀವನ ಹೇಗೆ, ಯಶಸ್ವಿ ಜೀವನ ಹೇಗೆ? ಪ್ರವಾದಿಯವರ ಮನುಷ್ಯನಿಗೆ 3 ಉತ್ತರ ಕೊಡುತ್ತಾರೆ. ಒಂದು, ಅಂಸಿಕ ಅಲೈಕ ಲಿಸಾನಕ ವಲಿಯಸ್ಅಕ ಬೈತುಕ ವಬ್ಕಿ ಅಲಾ ಖತೀಇಕ ಅಂತ ಹೇಳಿದ್ರು. ಸುರಕ್ಷಿತವಾದ ಬದುಕು, ಯಶಸ್ವಿ ಜೀವನ, ಸಕ್ಸಸ್ಫುಲ್ ಲೈಫ್, ಅದರ ಮಾರ್ಗಗಳೇನು, ಅದರ ದಾರಿಗಳೇನು ಎಂದು ಕೇಳಿದಾಗ ಪ್ರವಾದಿ ಮೊಹಮ್ಮದರು 3 ಮಾರ್ಗದರ್ಶನವನ್ನು ಮಾಡುತ್ತಾರೆ. ಒಂದನೆಯದು, ಅಂಸಿಕ್ ಅಲೈಕ ಲಿಸಾನಕ, ನಿನ್ನ ನಾಲಿಗೆಯ ಮೇಲೆ ನಿನಗೆ ನಿಯಂತ್ರಣ ಇರಬೇಕು. ನಿನ್ನ ನಾಲಿಗೆಯ ಮೇಲೆ ನಿನಗೆ ನಿಯಂತ್ರಣ ಇದ್ದರೆ ನಿನ್ನ ಬದುಕು ಯಶಸ್ವಿ ಜೀವನ. ನಾಲಿಗೆ ದೇವನ ಅತ್ಯಂತ ದೊಡ್ಡ ಅನುಗ್ರಹ. ಅರ್ ರಹಮಾನ್ ಅಲ್ಲಮಲ್ ಕುರ್ಆನ್ ಖಲಕಲ್ ಇನ್ಸಾನ್ ಅಲ್ಲಮಹುಲ್ ಬಯಾನ್. ದೇವನ ಅನುಗ್ರಹವನ್ನು ದೇವ ವಿವರಿಸಿದ. ದೇವ ಕರುಣಾಮಯಿ, ಕರುಣಾನಿಧಿ. ಅವನ ಕರುಣೆಯ ನಿದರ್ಶನಗಳು, ಅವನು ನಿಮಗೆ ಕುರ್ಆನ್ ಅನ್ನು ಕಲಿಸಿಕೊಟ್ಟಿದ್ದಾನೆ. ಅವನು ನಿಮ್ಮನ್ನು ಮನುಷ್ಯರನ್ನಾಗಿ ಸೃಷ್ಟಿಸಿದ. ಅವನು ನಿಮಗೆ ಮಾತನಾಡುವ ಸಾಮರ್ಥ್ಯವನ್ನು ಕೊಟ್ಟ. ನಾಲಿಗೆ ಎಂಬುದು ಬಹಳ ಸೂಕ್ಷ್ಮವಾದ ಒಂದು ನಮ್ಮ ನಾಲಿಗೆಯಿಂದ ಸಮಾಜದಲ್ಲಿ ಎಷ್ಟೆಷ್ಟು ಅನಾಹುತಗಳಾಗ್ತಾ ಇದೆ. ನಮ್ಮ ಮಾತು, ಒಂದು ಮಾತು, ಅದನ್ನು ನೀವು ಆಡದೇ ಇರುವ ತನಕ ನೀವದರ ಒಡೆಯರಾಗ್ತೀರಿ, ನೀವದರ ಬಾಸ್ಗಳು. ಮಾತು ಆಡಿದ ಮೇಲೆ ನೀವು ಆ ಮಾತಿನ ದಾಸರು, ಗುಲಾಮರು. ಮತ್ತೆ ನೀವು ಅದನ್ನು ಸಮರ್ಥಿಸಲಿಕ್ಕೆ ಮತ್ತೆ ಮತ್ತೆ ಮಾತುಗಳ ಸುಳ್ಳು ಹೇಳಬೇಕಾಗ್ತದೆ. ಒಂದು ಮಾತು, ಯಾವುದಾದರೂ ಒಂದು ಮಾತು ಅದಾಡುವ ತನಕ, ಅದು ನಿಮ್ಮ ನಾಲಿಗೆಯಿಂದ ಹೊರಬೀಳುವ ತನಕ ನೀವದರ ಒಡೆಯರು, ನೀವದರ ಯಜಮಾನರಾಗಿರ್ತೀರ. ನಿಮ್ಮ ನಾಲಿಗೆಯಿಂದ ಹೊರಗೆ ಬಿದ್ದರೆ ಆ ಮಾತು ಮತ್ತೆ ನೀವದರ ದಾಸರಾಗ್ತೀರಿ, ಗುಲಾಮರಾಗ್ತೀರಿ. ಧಾರಾಳ ಅನಾಹುತಗಳಿಗೆಲ್ಲ ಕಾರಣ ಆಗ್ತದೆ. ಅಂಸಿಕ್ ಅಲೈಕ ಲಿಸಾನಕ, ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ನಿಯಂತ್ರಣ ಇರಬೇಕು. ಇದೊಬ್ಬ ಸಕ್ಸಸ್ಫುಲ್ ಮನುಷ್ಯನ 1ನೆಯ ಗುಣ. ಅದು 2ನೆಯದು, ವಲಿ ಯಸ್ ಅಕ್ಕ ಬೈತುಕ, ನಿನ್ನ ಮನೆ ವಿಶಾಲ ಆಗಿರಬೇಕು. ಮನೆ ವಿಶಾಲ ಆಗಿರ್ಬೇಕಂದ್ರೆ ಈ ಸಭಾಭವನದಷ್ಟು ನಿಮ್ಮ ಮನೆ ಎಲ್ಲ ದೊಡ್ಡದಿರಬೇಕು ಅಂತಲ್ಲ. ನಿಮ್ಮ ಮನೆ ವಿಶಾಲ ಆಗಿರ್ಬೇಕಂದರೆ ನಿಮ್ಮ ಕುಟುಂಬ ಜೀವನ ಸಂತೃಪ್ತಿಯಿಂದ ಕೂಡಿರಬೇಕು. ನನ್ನನ್ನು ಪ್ರೀತಿಸುವ ನನ್ನ ವೃದ್ಧರಾದ ನನ್ನ ತಂದೆ ಮತ್ತು ತಾಯಿ, ನನ್ನನ್ನು ಪ್ರೀತಿಸುವ ನನ್ನ ಪ್ರೀತಿಯ ಪತ್ನಿ, ನನ್ನನ್ನು ಪ್ರೀತಿಸುವ ನನ್ನ ಪ್ರೀತಿಯ ಮಕ್ಕಳು, ನನ್ನನ್ನು ಪ್ರೀತಿಸುವ ನನ್ನ ಸಹೋದರ ಸಹೋದರಿಯರು, ಕುಟುಂಬ ಬಹಳ ಅಂತಹ ಮನೆ ಬಹಳ ವಿಶಾಲವಾದ ಮನೆಯಾಗಿರುತ್ತದೆ. ಇದು ಬಹಳ ದೊಡ್ಡ ಮನೆ, 7-8 ಬೆಡ್ರೂಮ್ಗಳಿವೆ, ಎಲ್ಲವೂ ಅಟ್ಯಾಚ್ಡ್, ಧಾರಾಳ ಆರ್ಕಿಟೆಕ್ಚರ್, ಆರ್ಟ್ ಎಲ್ಲವೂ ಇದೆ. ಇದೆಲ್ಲವೂ ಇದೆ. ಆದರೆ ಯಾರು ಯಾರೊಂದಿಗೂ ಮಾತಾಡುವುದಿಲ್ಲ. ಯಾರು ಯಾರೊಂದಿಗೂ ಮಾತಾಡುವುದಿಲ್ಲ ಎಂದಾದರೆ ಆ ಮನೆ ವಿಶಾಲವಾದ ಮನೆ ಅಲ್ಲ, ಆ ಮನೆ ಕಾರಾಗೃಹವಾಗಿರುತ್ತದೆ, ಜೈಲದು. ನಿಮ್ಮ ವಲಿಯಸ್ ಅಕ್ಕ ಬೈತುಕ, ನಿಮ್ಮ ಮನೆ ವಿಶಾಲ ಆಗಿರಬೇಕು. ಮನೆಯಲ್ಲಿ ಪರಸ್ಪರ ಮಾತುಕತೆಗಳಿರಬೇಕು. ಮನೆಯಲ್ಲಿ ಪತ್ನಿಗೆ ಅವಳ ಭಾವನೆಗಳನ್ನು ಹಂಚಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು. ಅಕ್ರಿಮು ಔಲಾದಕ್ಕುಂ ಅಂತ ಹೇಳಿದ್ರು ಪ್ರವಾದಿಯವರು. ನಿಮ್ಮ ಮಕ್ಕಳನ್ನು ನೀವು ಗೌರವಿಸಬೇಕು ಅಂತ ಕಲಿಸಿಕೊಡು. ನನ್ನ ಮಗನನ್ನು ನಾನು ಗೌರವಿಸಬೇಕು ಅಂತ ಹೇಳುವುದು ಪ್ರವಾದಿಯವರು. ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಸ್ವಾತಂತ್ರ್ಯ ಇರಬೇಕು, ಅವರಿಗೆ ಅವರ ಭಾವನೆಗಳನ್ನು ಹೇಳಿಕೊಳ್ಳಿಕ್ಕೆ, ಅವರ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ. ಹೀಗೆ ಪರಸ್ಪರ ಮಾತಾಡುವ, ಅನುಭವಗಳನ್ನು ಹಂಚಿಕೊಳ್ಳುವ ವಲಿ ಯಸ್ ಅಕ್ಕ ಬೈತುಕ, ನಿಮ್ಮ ಮನೆ ವಿಶಾಲ ಆಗಿರಬೇಕು.
ಅಂದ್ರೆ ನಿಮ್ಮ ಕುಟುಂಬ ಜೀವನ ಬಹಳ ಸಂತೃಪ್ತಿಯಿಂದ ಕೂಡಿರಬೇಕು, ನೆಮ್ಮದಿಯಿಂದ ಕೂಡಿರುವುದಾದರೆ ಅದು ಸಕ್ಸಸ್ಫುಲ್ ಲೈಫಿನ ಇನ್ನೊಂದು ಮಾರ್ಗ. ಮೂರನೆಯದು ಪ್ರವಾದಿಯವರು ಹೇಳಿದ್ರು, ವಬ್ಕಿ ಅಲಾ ಖತೀಇಕ ಅಂತ. ಬದುಕಿನಲ್ಲಿ ಪಾಪಗಳು ಸಂಭವಿಸಿದರೆ ನೀವು ಪಶ್ಚಾತ್ತಾಪ ಪಡಬೇಕು, ಕಣ್ಣೀರು ಹರಿಸಬೇಕು. ಪಾಪ ಆಯ್ತು, ಒಂದು ಅಪರಾಧ ಮಾಡಿಬಿಟ್ಟೆ ನಾನು, ನನ್ನ ದೇವ ಇಷ್ಟಪಡದ ಕೆಲಸ, ಅಪರಾಧ, ಅದೊಂದು ಮದ್ಯಪಾನ, ವ್ಯಭಿಚಾರ, ಕಳ್ಳತನ, ಅನೈತಿಕತೆ, ಅಧರ್ಮ. ಕೆಲವು ದುರ್ಬಲ ನಿಮಿಷಗಳಲ್ಲಿ ಮನುಷ್ಯ ತಪ್ಪು ಮಾಡಿಬಿಡುತ್ತಾನೆ. ಕುರ್ಆನ್ ಹೇಳಿತು, ಕುಲ್ ಯಾ ಅಯ್ಯುಹಲ್ ಅಸ್ರಫು ಅಲಾ ಅಂಫುಸಿಹಿಂ ಲಾ ತಕ್ನತು ಮಿರ್ ರಹ್ಮತಿಲ್ಲಾ. ಪವಿತ್ರ ಕುರ್ಆನ್ನ ಬಹಳ ದೊಡ್ಡ ಸಂದೇಶ, ಅದು ಮನುಷ್ಯನಿಗೆ ಭರವಸೆಯನ್ನು ಕೊಡುತ್ತದೆ. ಒಬ್ಬ ಏನಾದರೂ ತಪ್ಪು ಮಾಡಿಬಿಟ್ರೆ ಆಯ್ತು, ನಿನ್ನ ಬದುಕು ಮುಗಿಯಿತು ಅಂತ ಹೇಳುವುದಲ್ಲ ಕುರ್ಆನ್. ಯಾವುದೋ ದುರ್ಬಲ ನಿಮಿಷದಲ್ಲಿ ನೀವು ತಪ್ಪು ಮಾಡಿಬಿಟ್ಟರೆ, ಕುಲ್ ಯಾ ಅಯ್ಯುಹಲ್ಲದೀನ ಅಸ್ರಫು ಅಲಾ ಅಂಫುಸಿಹಿಂ ಲಾ ತಕ್ನತು ಮಿರ್ ರಹ್ಮತಿಲ್ಲಾ. ಯಾವುದೋ ದುರ್ಬಲ ನಿಮಿಷದಲ್ಲಿ ನೀವು ತಪ್ಪು ಮಾಡಿದ್ದೀರಾ, ಹಗೆತನ, ವಿದ್ವೇಷ, ಮದ್ಯಪಾನ, ಅನೈತಿಕತೆ, ಅಧರ್ಮ, ಜೂಜಾಟ, ಯಾವುದೇ ಇರಲಿ, ಯಾವುದೋ ದುರ್ಬಲ ನಿಮಿಷದಲ್ಲಿ ನೀವು ಅಪರಾಧಗಳನ್ನು ಮಾಡುತ್ತಾ ಇದ್ದೀರಿ, ತಪ್ಪು ಮಾಡುತ್ತಾ ಇದ್ದೀರಿ, ನೀವು ನಮ್ಮ ತಪ್ಪನ್ನು ತಿದ್ದಿಕೊಳ್ಳಲು, ಬದುಕನ್ನು ಸುಧಾರಿಸಿಕೊಳ್ಳಲು ಸಿದ್ಧರಿರುವುದಾದರೆ ನಿಮ್ಮ ದೇವ ನಿಮ್ಮನ್ನು ಕ್ಷಮಿಸ್ತಾನೆ ಅಂತ ಹೇಳುವುದು ಕುರ್ಆನ್. ಭರವಸೆ ಕೊಡುತ್ತದೆ ಕುರ್ಆನ್, ನಿಮ್ಮ ದೇವ ನಿಮ್ಮನ್ನು ಕ್ಷಮಿಸ್ತಾನೆ. ಆದ್ದರಿಂದ ಒಬ್ಬ ತಪ್ಪು ಮಾಡಿದ್ರೆ ತಪ್ಪು ಮಾಡುತ್ತಲೇ ಇರುವುದಲ್ಲ. ನನಗೆ ಗೊತ್ತಿದೆ ನಾನು ತಪ್ಪು ಮಾಡುತ್ತಾ ಇದ್ದೇನೆ, ತಪ್ಪು ಮಾಡುವವನಿಗೆ ದಾರಿಗಳಿವೆ ಅಂತ ಹೇಳುವುದು ಕುರ್ಆನ್. ಅಪರಾಧದ ಬದುಕಿನಿಂದ ಮುಕ್ತಿ ಹೊಂದಲು ನಿಮಗೆ ದಾರಿ, ನಿಮ್ಮ ದೇವನೊಂದಿಗೆ ಪಶ್ಚಾತ್ತಾಪ ಪಟ್ಟು ನೀವು ಮರಳುತ್ತೀರಾ. ವಬ್ಕಿ ಅಲಾ ಖತೀಇಕ, ತಪ್ಪು ಮಾಡಿ ತಪ್ಪನ್ನು ಸಮರ್ಥಿಸುವುದಲ್ಲ. ನಮ್ಮ ಬಹಳ ದೊಡ್ಡ ದುರಂತ ಏನೆಂದರೆ, ಮನುಷ್ಯನಿಗೆ ತಪ್ಪು ಮಾಡುವಾಗಲೂ ಪಾಪ ಪ್ರಜ್ಞೆ ಇಲ್ಲ ಎಂಬುದು. ಎಲ್ಲಾ ಕೆಟ್ಟ ಕೆಲಸ ಮಾಡಿ ಜೈಲಿಗೆ ಹೋಗುವುದು, ಜೈಲಿಗೆ ಹೋಗುವಾಗಲೂ ಹೀಗೆ ಹೋಗುವವರಿದ್ದಾರೆ. ಹೋಗುವುದು ಜೈಲಿಗೆ, ಅಪರಾಧ ಮಾಡಿ ಹೋಗುವುದು, ಧಾರಾಳ ಭ್ರಷ್ಟಾಚಾರ ಎಸಗಿ ಹೋಗುವುದು. ಜೈಲಿಗೆ ಹೋಗದೆ ಇರಲಿಕ್ಕೆ ಏನೆಲ್ಲ ಮಾರ್ಗಗಳಿವೆ, ಎಲ್ಲಾ ಮಾರ್ಗಗಳನ್ನು ಅವರು ನೋಡಿದ್ದಾರೆ. ಮತ್ತೆ ಹೇಗೂ ಗತಿ ಇಲ್ಲದೆ ಕೊನೆಗೆ ಜೈಲಿಗೆ ಹೋಗುವಾಗಲೂ ಹೀಗೆ ಹೋಗ್ತಾರೆ, ವಿನ್ ಅಂತ ತೋರಿಸುವುದು ಜೈಲಿಗೆ ಹೋಗುವಾಗಲೂ. ನಮ್ಮ ದೊಡ್ಡ ಶಾಪ ಅದು. ಅಪರಾಧ ಮಾಡುವವನಿಗೆ ಪಾಪ ಪ್ರಜ್ಞೆ ಇಲ್ಲ. ಅಪರಾಧ ಮಾಡ್ತಾ ಇದ್ದೇವೆ ಎಂಬುದಲ್ಲ ನಮ್ಮ ತಪ್ಪು, ಪಾಪ ಮಾಡುವವನಿಗೆ ಪಾಪ ಪ್ರಜ್ಞೆ ಇಲ್ಲ. ನಾನು ತಪ್ಪು ಮಾಡುತ್ತಾ ಇದ್ದೇನೆ, ನನ್ನ ತಪ್ಪನ್ನು ತಿದ್ದಿಕೊಳ್ಳಬೇಕೆಂಬ ಮನಸ್ಸಿಲ್ಲದೆ ಇರುವುದು ಅತ್ಯಂತ ದೊಡ್ಡ ಮಾರಕವಾದ ಶಾಪ, ಅದು ಬಹಳ ದೊಡ್ಡ ರೋಗ ಅದು. ವಬ್ಕಿ ಅಲಾ ಖತೀಇಕ. ಸಕ್ಸಸ್ಫುಲ್ ಲೈಫ್ ಅಂದರೆ ಒಂದೋ ನೀವು ಯಾವುದೋ ದುರ್ಬಲ ನಿಮಿಷದಲ್ಲಿ ಯಾವುದೋ ಕಾರಣಕ್ಕೆ ನೀವು ತಪ್ಪು ಮಾಡ್ತಾ ಇದ್ದೀರಿ ಎಂದಾದರೆ ಆ ತಪ್ಪನ್ನು ತಿದ್ದಿಕೊಳ್ಳಲು, ಪಶ್ಚಾತ್ತಾಪ ಪಟ್ಟು ಮರಳಲು, ಕಣ್ಣೀರು ಹರಿಸಲು, ಇನ್ನು ತಪ್ಪು ಮಾಡುವುದಿಲ್ಲ ಎಂಬ ತೀರ್ಮಾನದೊಂದಿಗೆ ಬದುಕನ್ನು ಸುಧಾರಿಸಿಕೊಳ್ಳಲು ಸಾಧ್ಯವೋ